ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮಾತೆ ವಿರಾಗಿಣಿ ಅಕ್ಕಮಹಾದೇವಿಯವರ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ. ಈ ವಚನದ ಒಂದು ತಿರುಳು ಏನಂದರೆ, ಜೀವನದಲ್ಲಿ ಕೆಲವು ಅಮೂಲ್ಯ ಸಂಗತಿಗಳು ಇರ್ತವೆ. ಅವು ಒಮ್ಮೆ ನಮ್ಮ ಕೈ ತಪ್ಪಿ ಹೋದ್ರೆ ಅಥವಾ ಮುರಿದು ಬಿದ್ದರೆ ಮತ್ತೆಂದು ಮೊದಲಿನಂಗೆ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅಕ್ಕಮಹಾದೇವಿಯವರು ಬಹಳ ಚಂದದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ನೋಡಿ. ನಮ್ಮ ಮನಸ್ಸಿಗೆ ಹೆಂಗೆ ಮುಟ್ಟುವಂತೆ ಹೇಳ್ತಾರೆ ನೋಡಿ. ಹಾಗಾದ್ರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವಚನವನ್ನ ನೋಡೋಣ. ಮುತ್ತು ಒಡೆದೆಡೆ ಬೆಸೆಯಬಹುದೇ, ಮನ ಮುರಿದೆಡೆ ಸಂತಕ್ಕೆ ತರಬಹುದೇ, ಒಪ್ಪುಗೆ ಸೆಡಲಿದ ಸುಖವ ಮರಳಿ ಅರಸಿದರುಂಟೆ, ಸಾಧಕ ನೋಯ್ದ ನಿಧಾನದ ಕುಳಿಯಂತೆ ಅಲ್ಲಿ ಏನುಂಟು, ಮಚ್ಚು ಪಲ್ಲಟವಾಗಿ ನೋಟದ ಸುಖವು ಹಿಂಗಿದಿರೊಳವೆ, ನೋಡದಿರು ಕಾಡದಿರು ಮನ ಬಳಲಸದಿರು, ಭಾಷೆಗೆ ತಪ್ಪಿದರೆ ಮುಳ್ಳು ಮನೆಯ ಕಿಚ್ಚಿನಂತೆ ಲೇಸು, ಬೀಸರ ಹೋಗದ ಮುನ್ನ ಚನ್ನಮಲ್ಲಿಕಾರ್ಜುನನ ಕೂಡಿ ಧಾತುಗೆಟ್ಟ ಬಳಿಕ ಒಳವೆ. ನೋಡಿ ಎಷ್ಟು ಅದ್ಭುತವಾಗಿದೆ ಈ ವಚನ. ನೋಡಿ, ಮೊದಲ ಸಾಲಲ್ಲೇ ಹೇಳ್ತಾರೆ, ಮುತ್ತು ಒಡೆದೆಡೆ ಬೆಸೆಯಬಹುದೇ. ಮುತ್ತು ಏನಾದರೂ ಒಡೆದ್ರೆ ಅದಕ್ಕೆ ಫೆವಿಕಾಲನ್ನ ಹಚ್ಚಿ ಅಂಟಿಸಿ ಅಂಗಡಿಯಲ್ಲಿ ಮಾರಕ್ಕೆ ಬರುತ್ತಾ? ಬರಲ್ಲ ಅಲ್ವಾ. ಇದ್ರ ಅರ್ಥ ಏನಂದ್ರೆ, ಇದು ಬರಹದ ಪ್ರಕಾರನೂ ಹಂಗೆ, ಮುತ್ತು ಒಡೆದೆಡೆ ಅದನ್ನ ಮತ್ತೆ ಮೊದಲಿನ ಹಾಗೆ ಕೂಡಿಸೋಕೆ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಅದರ ಬೆಲೆ ಹೋತು. ಹಂಗೆ ಜೀವನದ ಕೆಲವು ವಿಷಯಗಳು ಒಮ್ಮೆ ಹಾಳಾದರೆ ಮುಗೀತು, ಮತ್ತೆ ಮೊದಲಿನ ಸ್ಥಿತಿಗೆ ಬರಲ್ಲ ನೋಡಿ. ಹಂಗಾದ್ರೆ ಮನ ಮುರಿದೆಡೆ ಸಂತಕ್ಕೆ ತರಬಹುದೇ ಅಂತಾರೆ. ಅಂದ್ರೆ ಯಾರಾದ್ರ ಒಂದು ಮನಸ್ಸು ಮುರಿದ್ರೆ ಅದನ್ನ ಹಿಂಗೆ ಎಳ್ಕೊಂಡು ಬಂದು ಸಂತತಿಯಾಗಿ ನಿಲ್ಸಿ, ನೋಡ್ರಪ್ಪ ಇವ್ರ ಮನಸ್ಸು ಮುರಿದೈತೆ, ಇದಕ್ಕೆ ಒಂದು ಸ್ವಲ್ಪ ರಿಪೇರಿ ಮಾಡಿ ಅಂತ ಹೇಳಕ್ಕಾಗುತ್ತಾ? ಬಹಳ ಒಂದು ಚೆನ್ನಾಗಿದೆ ನೋಡಿ. ಇದು ಸಂತಕ್ಕೆ ತರೋದು ಅಂದ್ರೆ ಎಲ್ಲರ ಮುಂದಿಟ್ಟು ಸರಿಪಡಿಸೋದು ಅಂತ ಅರ್ಥ ಮಾಡ್ಕೋಬಹುದು. ಒಮ್ಮೆ ಮನಸ್ಸು ಅಂದ್ರೆ ಆ ನಂಬಿಕೆ, ಆ ವಿಶ್ವಾಸ ಅನ್ನೋದು ಮುರಿದು ಬಿದ್ರೆ ಅದನ್ನ ಎಲ್ಲರ ಮುಂದೆ ತಂದು ಎಷ್ಟೇ ಪ್ರಯತ್ನ ಪಟ್ಟರು ಸರಿ ಮಾಡಕ್ಕೆ ಆಗಲ್ಲ. ಆ ಮುರುಕು ಹೆಂಗೆ ಉಳಿತೈತೆ ನೋಡ್ರಿ, ಅದು ಕಾಣಿಸ್ತದ. ಹಂಗೆ ಇನ್ನ ಮುಂದಿನ ಮಾತು, ಒಪ್ಪುಗೆ ಸಡಿಲಿದ ಸುಖವ ಮರಳಿ ಅರಸಿದರುಂಟೆ. ಅಂದ್ರೆ ಪ್ರೀತಿ ವಿಶ್ವಾಸದ ಹಿಡಿತ ಒಂದು ಸಡಿಲ ಆದ್ಮೇಲೆ ಮೊದಲು ಸಿಗ್ತಿದ್ದ ಒಂದು ಖುಷಿ ಮತ್ತೆ ಸಿಗುತ್ತಾ? ಸಿಗಲ್ಲ ಅಲ್ವಾ. ಹಂಗೆ ಅಕ್ಕಮಹಾದೇವಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಂಬಂಧದಲ್ಲಿ ಕೂಡ ಆ ಅನ್ಯೂನ್ಯತೆ, ಆ ನಂಬಿಕೆ ಒಮ್ಮೆ ಕಡಿಮೆ ಆದರೆ ಅದನ್ನು ಮತ್ತೆ ಹುಡುಕಿದರೂ ಮೊದಲಿನ ಸುಖ ಸಿಗಲ್ಲ ನೋಡಿ. ಹೆಂಗೆ ಹೋಲಿಸ್ತಾರೆ ನೋಡಿ, ಸಾಧಕನು ಇದ ನಿಧಾನದ ಕುಳಿಯಂತೆ ಅಂತ. ಅಂದರೆ ಗುಪ್ತ ನಿಧಿ ಇದ್ದ ಜಾಗದಿಂದ ಅದನ್ನು ಯಾರು ಸಾಧಕ ಬಂದು ತಗೊಂಡು ಹೋದ್ಮೇಲೆ ಆ ಜಾಗ ಹೆಂಗೆ ಬರೀ ಖಾಲಿ ಗುಂಡಿಯಾಗಿರುತ್ತಲ್ಲ, ಹಾಗೆ ಈ ಸುಖ ಅನ್ನೋ ನಿಧಿ ಹೋದ್ಮೇಲೆ ಅಲ್ಲಿ ಬರೀ ಖಾಲಿತನ ಉಳಿಯುತ್ತೆ, ಮತ್ತೆ ಸಿಗಂಗಿಲ್ಲ. ಎಷ್ಟು ಚಂದದ ಹೋಲಿಕೆ ನೋಡಿ. ಹಾಗೆ ಆ ಮನಸ್ಸು ಹಾಳಾದಾಗ, ಅಂದರೆ ವಿಚಾರದಲ್ಲಿ ಇನ್ನೊಂದು ಮಗ್ಗುಲನ್ನು ನೋಡೋದಾದರೆ, ಈ ಮಚ್ಚು ಪಲ್ಲಟವಾಗಿ ನೋಟದ ಸುಖವು ಹಿಂಕಿದರೊಳವೆ. ಅಂದರೆ ಹೊಟ್ಟೆ ಕಿಚ್ಚು, ಅಸೂಯೆ ಮನಸ್ಸಾಗಿ ಬಂದಮೇಲೆ ಆ ನೋಟದೊಳಗಿನ ಮೊದಲಿನ ಒಂದು ಆ ಖುಷಿ, ಆ ನಿರ್ಮಲತೆ ಇರುತ್ತಲ್ಲ, ಖಂಡಿತ ಅದು ಇರಲ್ಲ. ಆ ಒಂದು ಮತ್ಸರ, ಅಸೂಯೆ ಅನ್ನೋದು ಒಮ್ಮೆ ಮನಸ್ಸಿಗೆ ಬಂತು ಅಂದರೆ ನಾವು ಬೇರೆಯವರನ್ನು ನೋಡೋ ದೃಷ್ಟಿನೇ ಬದಲಾಗ್ಬಿಡುತ್ತೆ. ಅಲ್ಲಿ ಮೊದಲಿದ್ದ ಸಹಜವಾದ ಖುಷಿ, ಆ ನಿಷ್ಕಲ್ಮಶ ಭಾವ ಇರಲ್ಲ ನೋಡಿ. ಅದು ಕೂಡ ಅಷ್ಟೇ, ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಸಿಗಲಾರದಂತಹ ಒಂದು ವಿಷಯ ಅಂತ ಅಕ್ಕನವರ ಒಂದು ಅಭಿಪ್ರಾಯ. ಉರಿಯಾದಂಗೆ ಅಂತಾರಲ್ಲ, ಇದು ಬಹಳ ಗಂಭೀರವಾದ ಮಾತು ನೋಡಿ. ನಂಬಿಕೆ ಅನ್ನೋದು ಬಹಳ ಸೂಕ್ಷ್ಮ ಗಾಜಿನ ಪಾತ್ರೆ ಇದ್ದಂಗೆ. ಹಿರಿಯರು ಒಮ್ಮೆ ಒಡೆದರೆ ಕೂಡಿಸೋದು ಕಷ್ಟ, ಕೂಡಿಸಿದ್ರೂ ಆ ಗೀಟು ಕಾಣಿಸುತ್ತೆ. ಹಾಗೆ ಮಾತು ತಪ್ಪಿದ್ರೆ ಅಥವಾ ಕೊಟ್ಟ ಭರವಸೆಗೆ ದ್ರೋಹ ಮಾಡಿದ್ರೆ ಅದು ಸಂಬಂಧದಲ್ಲಿ ಮುಳ್ಳು ಚುಚ್ಚಿದಂಗೆ ನಿರಂತರವಾಗಿ ನೋವು ಕೊಡ್ತಾನೆ ಇರುತ್ತೆ. ಇನ್ನು ವಚನದ ಕೊನೆ ಸಾಲಲ್ಲಿ ಹೇಳ್ತಾರೆ ನೋಡಿ, ಬೀಸರ ಹೋಗದ ಮುನ್ನ ಚನ್ನಮಲ್ಲಿಕಾರ್ಜುನನ ಕೂಡಿ ಧಾತುಗೆಟ್ಟ ಬಳಿಕ ಒಡವೆ ಅಂತ ಕೇಳ್ತಾರೆ. ಅಂದರೆ ಒಳ್ಳೆತನ, ನಮ್ಮ ಮೂಲ ಸತ್ವ, ಆ ಧಾತು ಪೂರ್ತಿ ಹಾಳಾಗೋದಕ್ಕಿಂತ ಮೊದಲೇ ದೇವರನ್ನ ಸೇರ್ಕೋಬೇಕು ಅಂತ. ಒಮ್ಮೆ ಆ ಧಾತುವೇ ಕೆಟ್ಟ ಮೇಲೆ ಆಮೇಲೆ ದೇವರನ್ನ ಕೂಡಿ ಏನು ಫಲ ಅಂತ ಹೇಳ್ತಾರೆ. ಧಾತು ಅಂದರೆ ಏನಿಲ್ಲಿ ಸ್ಪಷ್ಟವಾಗಿ ನೋಡೋದಾದರೆ, ಧಾತು ಅಂದರೆ ನಮ್ಮ ಮೂಲ ಸ್ವಭಾವ, ನಮ್ಮ ಸ್ವಂತ, ನಮ್ಮ ಅಸ್ತಿತ್ವದ ತಿರುಳು ಅಂತಾರಲ್ಲ, ಹಂಗೆ ಅದು ನಮ್ಮ ನೈತಿಕತೆ ಇರಬಹುದು, ನಮ್ಮ ಒಳ್ಳೆಯತನ ಇರಬಹುದು, ಆಧ್ಯಾತ್ಮಿಕ ಸಾಧನೆಯ ಶಕ್ತಿ ಇರಬಹುದು, ಜೀವನದ ಅವಕಾಶಗಳು, ಸಂಬಂಧಗಳು, ನಮ್ಮ ಯೋಗ್ಯತೆ, ಇವೆಲ್ಲದರ ಒಂದು ಸಾರ. ಅದು ಅಕ್ಕನವರ ಒಂದು ಎಚ್ಚರಿಕೆ ಏನಂದ್ರೆ, ಈ ಮೂಲ ಸತ್ವ, ಈ ಧಾತು ಹಾಳಾಗದಂತೆ ಕಾಪಾಡ್ಕೊಳ್ಬೇಕು. ಯಾಕಂದ್ರೆ ಒಮ್ಮೆ ಅದು ಕೆಟ್ಟು ಹೋದ್ರೆ ಅಥವಾ ಒಮ್ಮೆ ಕೈ ತಪ್ಪಿ ಹೋದರೆ ಅದನ್ನ ಮತ್ತೆ ಪಡ್ಕೊಳ್ಳೋದು ಬಹಳ ಅಂದ್ರೆ ಬಹಳ ಕಷ್ಟ, ಅಸಾಧ್ಯನೂ ಇರಬಹುದು. ಹಂಗಾದ್ರೆ ಒಟ್ಟಾರೆ ಈ ವಚನದ ಒಂದು ಸಾರಾಂಶ ಏನಂದ್ರೆ, ನಾವು
ಅಂದರೆ ಜೀವನದಲ್ಲಿ ಕೆಲವು ಸಂಗತಿಗಳು ಗಾಳಿ ಹೋದ ಬಲೂನ್ ಇದ್ದಂಗೆ. ಒಮ್ಮೆ ಅದರ ಸತ್ವ ಅದರ ಅಂದ ಹಾಳಾದರೆ ಅದನ್ನು ಮತ್ತೆ ಮೊದಲಿನಂಗೆ ಮಾಡೋಕ್ಕೆ ಬರಲ್ಲ. ಅದು ಸಂಬಂಧ ಇರಲಿ, ನಂಬಿಕೆ ಇರಲಿ, ನಮ್ಮ ನಡತೆ ಇರಲಿ ಅಥವಾ ಭಕ್ತಿ ಇರಲಿ, ಅದನ್ನು ನಾವು ಅದು ಇರುವಾಗಲೇ ಜೋಪಾನವಾಗಿ ಕಾಪಾಡ್ಕೋಬೇಕು. ಅದರ ಬೆಲೆಯನ್ನು ತಿಳ್ಕೋಬೇಕು. ಅದನ್ನೇ ಅಕ್ಕಮಹಾದೇವಿಯವರು ಒತ್ತಿ ಹೇಳ್ತಾರೆ ನೋಡಿ. ಹಾಗಾದರೆ ಎಲ್ಲರೂ ಇಲ್ಲಿ ಒಂದು ಕ್ಷಣ ವಿಚಾರ ಮಾಡಬೇಕಾಗಿರೋಂತಹ ಒಂದು ವಿಷಯ ಏನಂದರೆ, ಅಕ್ಕಮಹಾದೇವಿಯವರು ಹೇಳಿದ ಆ ಧಾತು, ಆ ಮೂಲ ಸತ್ವ ನಮ್ಮ ಜೀವನದಲ್ಲಿ ಯಾವುದು ಅತಿ ಮುಖ್ಯ ಅನಿಸುತ್ತೆ, ಯಾವುದನ್ನು ನಾವು ಹಾಳಾಗೋದಕ್ಕಿಂತ ಮೊದಲೇ ಬಹಳ ಜಾಗೃತಿಯಿಂದ ಕಾಪಾಡ್ಕೊಳ್ಬೇಕು, ಇದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಮತ್ತೊಮ್ಮೆ ವಚನವನ್ನು ನೋಡೋದಾದ್ರೆ, ಮುತ್ತು ಒಡೆದೆಡೆ ಬೆಸೆಯಬಹುದೇ, ಮನ ಮುರಿದೆಡೆ ಸಂತಕ್ಕೆ ತರಬಹುದೇ, ಅಪ್ಪುಗೆ ಸಡಿಲಿದ ಸುಖವ ಮರಳಿ ಅರಸಿದರುಂಟೆ, ಸಾಧಕ ನೊಯ್ದ ನಿಧಾನದ ಕುಳಿಯಂತೆ ಅಲ್ಲಿ ಏನುಂಟು, ಮಚ್ಚು ಪಲ್ಲಟವಾಗಿ ನೋಟದ ಸುಖವು ಹಿಂಗಿದರೊಳವೆ, ನೋಡದಿರು ಕಾಡದಿರು ಮನ ಬಳಲಿಸದಿರು, ಭಾಷೆಗೆ ತಪ್ಪಿದರೆ ಮುಳ್ಳು ಮನೆಯ ಕಿಚ್ಚಿನಂತೆ ಲೇಸು, ಬೀಸರ ಹೋಗದ ಮುನ್ನ ಚನ್ನಮಲ್ಲಿಕಾರ್ಜುನನ ಕೂಡಿ ದಾತಗೆಟ್ಟ ಬಳಿಕ ಒಳವೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನಗಳು ಅದರ ಭಾವಾರ್ಥಗಳೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.